ರಾಜೀನಾಮೆ ಕೇಳೋದಕ್ಕೆ ಯಾರಿಗೂ ನೈತಿಕತೆ ಇಲ್ಲ, ಕೇಳೋದಕ್ಕೆ ದಮ್ಮು ಇಲ್ಲ, ತಾಕತ್ತು ಇಲ್ಲ ಸರ್. ಇಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ನಮ್ಮ ಅಪ್ಪಾಜಿಯವರು, ಇಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ನಮ್ಮ ಅಪ್ಪಾಜಿಯವರು. ಸಿದ್ದರಾಮಯ್ಯ ಸಾಹೇಬ್ರು ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಪ್ರತಿ ಒಂದು ಸಮಾಜಕ್ಕೂ ಕೂಡ ಆಸರೆ ಆಗ್ತಾರೆ, ಒಂದು ಬೆಳಕಾಗ್ತಾರೆ. ಆ ಬೆಳಕನ್ನ ಇವತ್ತು ಈ ಕರ್ನಾಟಕ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು. ನಿಮ್ಮ ಮನೆ ಬೆಳಕನ್ನ ಹಾರಿಸ್ತಾ ಇದ್ದಾರೆ, ಇವತ್ತು ಕರ್ನಾಟಕ ಜನತೆಗಳು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮನೆ ಖಂಡಿತವಾಗ್ಲೂ ಕತ್ಲಾಗ್ಬಿಡುತ್ತೆ. ಇಂಥ ಬಡವ್ರ ಪರವಾಗಿ ನಿಂತಿರೋರ್ನ ದಯವಿಟ್ಟು ಇಳ್ಸಕ್ ಹೋಗ್ಬೇಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನಮ್ಮಂತ ಮಹಿಳೆಯರು, ಸಾಮಾನ್ಯ ಮಹಿಳೆಯರು ಯಾವ ತರ ರೊಚ್ಚಿಗೆಂತಿದ್ದೇವೆ ನಮ್ಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರನ್ನ ಬಗ್ಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವತ್ತು ಈಕ್ವಲ್ ಟು ಮೋದಿ ಅನ್ನೋದಕ್ಕೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜಗ್ಗಲ್ಲ ಬಗ್ಗಲ್ಲ ಗುಡ್ಸಲ್ಲ ಮೊಡಿಯಲ್ಲ ಅಂತ ಹೇಳಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು, ಮತ್ತೆ ನಮ್ಮ ಹೈಕಮಾಂಡ್ಗೂ ಕೂಡ ಗೊತ್ತು. ಆ ಮನುಷ್ಯಂಗೆ ಇವತ್ತು ಇಡೀ ಕರ್ನಾಟಕದಲ್ಲಿ ಟಾಂಗ್ ಕೊಡಕ್ಕೆ ನಿಂತಿರಂತ ಮನುಷ್ಯ ಅಂದ್ರೆ ಈಕ್ವಲ್ ಟು ಮೋದಿ. ಸಿಎಂ, ಕರ್ನಾಟಕ ಸಿಎಂ ಈಕ್ವಲ್ ಟು ಮೋದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸಿದ್ದರಾಮಯ್ಯ ಅಂತಂದ್ರೆ ಕಾನೂನು ಅಂದ್ರೆ ಸಿದ್ದರಾಮಯ್ಯ ಅವರು ಇಲ್ಲಿ ತನಕ ಬೆಳೆದು ಬಂದಿದ್ದಾರೆ. ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ. ಯಾಕೆಂದ್ರೆ ಅವರು ಸಾರ್ವಜನಿಕವಾಗಿ ಬಂದಂತಹ ಮನುಷ್ಯ. ಆ ಮನುಷ್ಯಂಗೆ ಇವತ್ತಿನ ದಿವಸ ಕಪ್ಪು ಚಿಕ್ಕೆ. ಯಾಕೆಂದ್ರೆ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಜಗ್ಗಲ್ಲ ಬಗ್ಗಲ್ಲ ಗುಡ್ಸಲ್ಲ ಮೊಡಿಯಲ್ಲ ಅಂತ ಹೇಳಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು, ಮತ್ತೆ ನಮ್ಮ ಹೈಕಮಾಂಡ್ಗೂ ಕೂಡ ಗೊತ್ತು. ಸಿದ್ದರಾಮಯ್ಯ ಸಾಹೇಬ್ರನ್ನ ಬಗ್ಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವತ್ತು ಈಕ್ವಲ್ ಟು ಮೋದಿ ಅನ್ನೋದಕ್ಕೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ಈಗ ನೀವೇ ನೋಡಿ, 2 ಬಾರಿ ಮೋದಿ ಸರ್ಕಾರ ಬಂತು. ಅವ್ರು ಸ್ಟಾರ್ಟಿಂಗ್ ಬರಬೇಕಾದ್ರೆ ಹೇಗೆ ಬಂದ್ರು, ಜನರುಗಳಿಗೆ ಅವರು ಕೂಡ ಮಂಕು ಬುದ್ಧಿನ ಎರಚಿ 15 ಲಕ್ಷ ಆಗ್ತೀನಿ ಅಂತ ಹೇಳಿ ಜನರುಗಳಿಗೆ ಅವರು ಮಂಕು ಬುದ್ಧಿ ಎರಚಿ ಬಂದಂತಹ ಮನುಷ್ಯ. ಆ ಮನುಷ್ಯಂಗೆ ಇವತ್ತು ಇಡೀ ಕರ್ನಾಟಕದಲ್ಲಿ ಟಾಂಗ್ ಕೊಡಕ್ಕೆ ನಿಂತಿರಂತ ಮನುಷ್ಯ ಅಂದ್ರೆ ಈಕ್ವಲ್ ಟು ಮೋದಿ. ಸಿಎಂ, ಕರ್ನಾಟಕ ಸಿಎಂ ಈಕ್ವಲ್ ಟು ಮೋದಿ ಅಂತ ಹೇಳಿ ಅದಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಮನುಷ್ಯನ ಬಗ್ಸಿದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈ ಮನುಷ್ಯನ ಬಗ್ಸಿದ್ರೆ ಅವನ್ನ ಏನ್ ಬೇಕಾದ್ರೂ ನಾವು ಕಾಂಗ್ರೆಸ್ನ ಧೂಳ್ಪಟ್ಟ ಮಾಡ್ಬೋದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಅದು ಖಂಡಿತ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗ ನಮ್ಮ DK ಸಾಹೇಬ್ರು ಕೂಡ ಹೇಳ್ದಂಗೆ ಈ ಬಂಡೆ ನಿಂತಿದೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಂತ ಹೇಳಿದ್ರು. ನಾವು ಖಂಡಿತವಾಗ್ಲೂ DK ಸಾಹೇಬ್ರಿಗೂ ಕೂಡ ನಾವು ಅಭಿನಂದಿಸ್ತೀವಿ. ಯಾಕೆಂದ್ರೆ ನಮ್ಮ ಸಾಹೇಬ ಈ ಗತ್ತು ಏನು ಅಂತ ಹೇಳಿ ಎಲ್ಲರಿಗೂ, ಇಡೀ ನಮ್ಮ ಶಾಸಕರಾಗಿರ್ಬೋದು, ಮಂತ್ರಿಗಳು ಎಲ್ಲರಿಗೂ ಕೂಡ, MLAಗಳು ಎಲ್ಲರೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ನಿಂತಿದ್ದಾರೆ. ಇವತ್ತು ಇಷ್ಟು ಜನ ಬಂದು ಇವತ್ತು ದಿವಸ ಏನೀಗ ನಾವು DC ಮನವಿ ಮಾಡ್ಕೊಂಡಿದೀವಿ, ಇದನ್ನ ಗವರ್ನರ್ ಸಾಹೇಬ್ರು ಆಲಿಂಗಿಸ್ಬೇಕು. ಯಾಕೋ ಗದ್ದೆ ಕರೆಸ್ಕೊಂಡೆ? ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ನಿರು. ಯಾಕೆ ನೋಡಿ, ಒಬ್ರು ಗವರ್ನರ್ ಅಂದ್ರೆ ಕರ್ನಾಟಕದಲ್ಲಿ ತಮ್ಮ ಇಷ್ಟ ಬಂದಂಗೆ ಮಾಡುವಂತವ್ರಲ್ಲ. ಗವರ್ನರ್ ಅಂತ